ಗುಡ್ ಈವ್ನಿಂಗ್ ಸ್ನೇಹಿತರೆ. ನೋಡಿ, ಇವಾಗ ಗಂಟೆ 4 ಆಗಿದೆ ಸಂಜೆ. ನಾವು ಇವಾಗ ಮೊದಲನೇ ದಿನ ಸೂರ್ಯೋದಯ ನೋಡಲಿಕ್ಕೆ ಅಂತ ಈ ಕನ್ಯಾಕುಮಾರಿಗೆ ಬಂದಿದ್ದೇವಲ್ಲ, ಅಲ್ಲಿಗೆ ಇವತ್ತು ಬಂದಿದ್ದೇವೆ. ಇವತ್ತು ಇಲ್ಲಿ ನಮ್ಮ ಕೊನೆಯ ದಿನ. ನೋಡಿ, ಇಲ್ಲಿ ಕಾಣ್ತಾ ಇರೋದಕ್ಕೆ ಗಾಂಧಿ ಮಂಡಪಂ ಅಂತ ಹೇಳ್ತಾರೆ. ಇದು ಗಾಂಧೀಜಿಯವರ ನೆನಪಿಗೋಸ್ಕರ ಕಟ್ಟಿದಂತೆ. ಇದರ ಒಳಗೆ ಆಮೇಲೆ ಹೋಗುವ. ಇವಾಗ ನಾವು ಮೊದಲು ಸೂರ್ಯೋದಯ ನೋಡಲಿಕ್ಕೆ ಅಂತ ಬಂದಿದ್ದೇವಲ್ಲ, ಆ ಪ್ಲೇಸಿಗೆ ಹೋಗುವ. ಮತ್ತು ಇವತ್ತು ನಮ್ಮ ಕನ್ಯಾಕುಮಾರಿಯಲ್ಲಿ ಕೊನೆಯ ದಿನ. ನಾಳೆ ನಾವು ಬೆಳಿಗ್ಗೆ ರಾಮೇಶ್ವರಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಂದ. ನೋಡಿ, ಇದು ಕನ್ಯಾಕುಮಾರಿಯ ಒನ್ ಆಫ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಅಂದರೆ ನಾವು ಬೋಟಿಂಗ್ ಎಲ್ಲ ಹೋದರೆ ಇಲ್ಲಿ ವಿವೇಕಾನಂದ ಸ್ಟ್ಯಾಚು ಎಲ್ಲ ನೋಡ್ಬೋದಿತ್ತು. ಆದರೆ ನಾವು ಲೇಟ್ ಆಯಿತು ಬರುವಾಗ. 4 ಗಂಟೆಗೆ ಇಲ್ಲಿ ಕ್ಲೋಸ್ ಆಗ್ತದೆ. ಆಮೇಲೆ ನಮಗೆ ಟಿಕೆಟ್ ಎಲ್ಲ ಸಿಗೋದಿಲ್ಲ. ಆದರೆ ಇಲ್ಲಿ ನಿಂತು ನೋಡಲಿಕ್ಕೆ ಕೂಡ ತುಂಬ ಚೆಂದ ಉಂಟು ಇಲ್ಲಿ. ಇದು ತ್ರಿವೇಣಿ ಸಂಗಮ ಆಗುವಂಥ ಪ್ಲೇಸ್ ಕೂಡ ಹೌದು. ನೋಡಿ, ಇಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಇವರು ಹೇಳ್ತಾ ಇದ್ದಾರೆ ಇಲ್ಲಿನ ದೇವಿ ತುಂಬ ಪವರ್ಫುಲ್ ಅಂತ. ನೋಡಿ, ಎಷ್ಟೊಂದು ಜನ ನೀರಿಗಿಳಿದು ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡ್ಲಿಕ್ಕಂತೂ ತುಂಬ ಚೆಂದ ಉಂಟು ಇಲ್ಲಿ. ನೋಡಿ, ಅಲ್ಲಿ ಸ್ಟ್ಯಾಚು ಕಾಣ್ತಾ ಉಂಟು. ಇಲ್ಲಿ ಕಾಣ್ತಾ ಇರೋದು ತಿರುವಳ್ಳುವರ್ ಸ್ಟ್ಯಾಚು ಅಂತೆ. ಇಲ್ಲಿ ಒಳಗೆ ವಿವೇಕಾನಂದ ಸ್ಟ್ಯಾಚು ಎಲ್ಲ ಉಂಟು ನೋಡಲಿಕ್ಕೆ. ಆದರೆ ಅದು ಬೋಟಿಂಗ್ ಬಂದರೆ ನಮಗೆ ಅಲ್ಲಿ ಹೋಗಿ ನೇರವಾಗಿ ನೋಡಲಿಕ್ಕೆ ಸಿಗ್ತದೆ. ಆದರೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಬರುವಾಗ ಸ್ವಲ್ಪ ಲೇಟ್ ಆಯಿತು ನಾವು. ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ ಅಂತೆ ನೋಡಲಿಕ್ಕೆ. ತುಂಬ ಆಸೆ ಇತ್ತು, ಆದರೆ ಅದು ಆಗಲಿಲ್ಲ. ಇನ್ನೊಮ್ಮೆ ಇಲ್ಲಿಗೆ ಬರುವ ಅವಕಾಶ ಇದ್ದರೆ ಖಂಡಿತ ನೋಡಬೇಕು. ಸ್ಟೋರಿ ಅದು ಪಲ್ಲೆ ಪಲ್ಲೆ ಸ್ಟೋರಿ ಅಂದ ಓ ಅವಳೆ ಹಾಂ 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 ಪಾದ ಉಂಡ ಇದ್ದಲ್ಲ. ಹಾಂ ಈ ದಿನ ಹಾಂ ಅಚ್ಚಿ ಉಂಡ ಇದ್ದ. ಹಾಂ ಬೊಕ್ಕ ವಿವೇಕಾನಂದನ ಸ್ಟ್ಯಾಚು. ಹಾಂ ದುಂಬು ಇತ್ತಜೆ. ಹಾಂ ಇತ್ತಜಿ. ಹಾಂ ಹಾಂ ಅಂದೆ ಹಾಂ ಕನ್ಯಾಕುಮಾರಿ ಪುದರೆಂಚ ಬರ್ತೀನಿ. ಪುದರೆಂಚ ಒತ್ತಿಲು ಗೊತ್ತುಂಡಾ? ಭಾಗವತಮ್ಮ ದೇವಿ ಆರು ಬಣ್ಣ ಮದುವೆ ಆಯ್ತು ಆರೈಕೆ. ಆರು ಕನ್ನಿ ಮದುವೆ ಒಂದು ಪುದರ್ ಕನ್ನಿ ಎತ್ತ ಕನ್ಯಾಕುಮಾರಿ ಕನ್ಯಾಕುಮಾರಿ ಆ ದೇವಿನ ಪುದಾರಿ. ಇದು ಅವಳು ದೇವಸ್ಥಾನ ಉಂಟದೆ. ಹಾಂ, ಆ ದೇವಸ್ಥಾನದ ಪುದಾರೆ ಆರೈಕೆ. ನೋಡಿ, ಇವರು ಏನು ಹೇಳ್ತಾರೆ ಅಂದರೆ ಇಲ್ಲಿನ ದೇವಿಗೆ ಮದುವೆ ಆಗಿಲ್ಲಂತೆ, ಕನ್ಯೆ ಅಂತೆ ಅವರು. ಹಾಗಾಗಿ ಇಲ್ಲಿಗೆ ಕನ್ಯಾಕುಮಾರಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತು ಆ ದೇವಿ ಇಟ್ಟ ಹೆಜ್ಜೆ ಅಲ್ಲಿ ಇದೆ ಅಂತೆ.
ನೋಡಿ ಆವಾಗ ತೋರಿಸಿದೆಲ್ಲ ಗಾಂಧಿ ಮಂಟಪಂ ಅಂತ, ಅಲ್ಲಿಗೀಗ ನಾವು ಬಂದಿದ್ದೇವೆ. ಇಲ್ಲೆಲ್ಲ ಗಾಂಧೀಜಿಯವರ ಮೆಮೊರೀಸ್, ಅಂದರೆ ಅವರು ಬಾಲ್ಯದಿಂದ ಹಿಡಿದು ಆಮೇಲಿನ ಅವರ ಜೀವನ ಎಲ್ಲ ಫೋಟೋ ಎಲ್ಲ ಇಲ್ಲಿ ಇದೆ. ಫೋಟೋಗ್ರಫಿ ಎಲ್ಲ ಉಂಟಂತೆ, ನೋಡುವ ನಾವು. ಇಲ್ಲಿಂದಲೇ ಮೇಲೆ ಹೋಗ್ಲಿಕ್ಕೆ ಆಗ್ತದೆ, ಮೇಲಿಂದ ಸಮುದ್ರ ಎಲ್ಲ ವೀಕ್ಷಣೆ ಮಾಡ್ಬೋದು. ನೋಡಿ ಹಾಲ್ ಹೀಗೆ ಇದೆ. ನೋಡಿ ಇಲ್ಲಿ ಗಾಂಧೀಜಿಯ ಫೋಟೋ ಇದೆ. ನೋಡಿ ಇಲ್ಲೆಲ್ಲ ಅವರ ಬಾಲ್ಯ ಜೀವನ ಹೇಗಿದೆ ಅನ್ನೋ ಫೋಟೋ, ಆಮೇಲೆ ಅವರ ವೃತ್ತಿ ಜೀವನದ ಬಗ್ಗೆ, ಅವರು ಮಾಡಿದ ಸಾಧನೆ ಬಗ್ಗೆ, ಅವರು ಮಾಡಿದ ಹೋರಾಟದ್ದು ಎಲ್ಲ ಫೋಟೋಸ್ ಇಲ್ಲಿದೆ, ನೋಡಲಿಕ್ಕೆ ಸಿಗ್ತದೆ. ಇಲ್ಲಿಂದ ಸ್ಟೆಪ್ಸ್ ಎಲ್ಲ ಉಂಟು, ಮೇಲೆ ಹೋಗ್ಲಿಕ್ಕಾಗ್ತದೆ. ನೋಡಿ ಎಷ್ಟೊಂದು ಫೋಟೋಸ್ ಇದೆ ಗಾಂಧೀಜಿ ಅವರದ್ದು. ಅವರ ಫುಲ್ ಜೀವನ ಚರಿತ್ರೆನೇ ಇದೆ ಈ ಫೋಟೋಸಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಸ್ಟೆಪ್ ಹತ್ತಿ ಮೇಲೆ ಬಂದಾಯಿತು. ನೋಡಿ ಇಲ್ಲಿಂದ ಸಮುದ್ರ ನೋಡಿ ಹೇಗೆ ಕಾಣ್ತಾ ಉಂಟು, ಸುತ್ತಲಿನ ಸಮುದ್ರದ ಸುತ್ತ ನಮಗೆ ವೀಕ್ಷಣೆ ಮಾಡ್ಬೋದು. ಇದಕ್ಕಿಂತ ಮೇಲೆ ಕೂಡ ಸ್ಟೆಪ್ ಉಂಟು, ಅಲ್ಲಿ ಕೂಡ ಹೋಗುವ ನಾವು. ನೋಡಿ ಈಗ ಮೇಲಿನ ಸ್ಟೆಪ್ ಹತ್ತಿ ಬಂದಿದ್ದೇವೆ. 4 ಸುತ್ತ ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಅವಕಾಶ ಉಂಟು. ನೋಡಿ ಖುಷಿ ಆಯಿತು ಅವರಿಗೆಲ್ಲ, ಆಟ ಆಡ್ತಾ ಇದ್ದಾರೆ ಎಲ್ಲ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯಿತಾ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.